ದಾಂಡೇಲಿಯ ವನಶ್ರೀ ನಗರದಿಂದ ನಾಪತ್ತೆಯಾಗಿದ್ದ ವೃದ್ಧ ಮಲ್ಲಾಪುರದಲ್ಲಿ ಪತ್ತೆ. ದಾಂಡೇಲಿಯ ವನಶ್ರೀ ನಗರದಿಂದ ನಾಪತ್ತೆಯಾಗಿದ್ದ ವೃದ್ಧರೊಬ್ಬರು ಕಾರವಾರ ತಾಲೂಕಿನ ಮಲ್ಲಾಪುರದಲ್ಲಿ ಪತ್ತೆಯಾಗಿರುವ ಬಗ್ಗೆ ಇಂದು ಶುಕ್ರವಾರ ರಾತ್ರಿ 9:30 ಗಂಟೆ ಸುಮಾರಿಗೆ ಮಾಧ್ಯಮಕ್ಕೆ ಮಾಹಿತಿ ಲಭ್ಯವಾಗಿದೆ. ವನಶ್ರೀ ನಗರದ ನಿವಾಸಿ 89 ವರ್ಷ ವಯಸ್ಸಿನ ಜಗನ್ನಾಥ್ ಹೊನ್ನಪ್ಪ ಶೇಟ್ ಅವರು ಮನೆಯಿಂದ ಗಣಪತಿ ದೇವಸ್ಥಾನಕ್ಕೆ ಹೋಗಿ ಬರುತ್ತೇನೆ ಎಂದು ಇಂದು ಶುಕ್ರವಾರ ಬೆಳಿಗ್ಗೆ 11 ಗಂಟೆ ಸುಮಾರಿಗೆ ಸಿಟಿ ಬಸ್ ಮೂಲಕ ಹೇಳಿ ಹೋದವರು ಮನೆಗೆ ಬಂದಿರುವುದಿಲ್ಲ. ಅವರ ಮಕ್ಕಳು ಹಾಗೂ ಬಂಧುಗಳು ಅಲ್ಲಿ ಇಲ್ಲಿ ಹುಡುಕಾಡಿದರೂ ಸುಳಿವು ಲಭ್ಯವಾಗಿರಲಿಲ್ಲ. ಜಗನ್ನಾಥ್ ಹೊನ್ನಪ್ಪ ಶೇಟ್ ಅವರು ನಾಪತ್ತೆಯಾಗಿರುವ ಬಗ್ಗೆ ಸಂದೇಶ್ ನ್ಯೂಸ್ 9 ಹಾಗೂ ಪಬ್ಲಿಕ್ ಆ್ಯಪ್ ಸುದ್ದಿಯನ್ನು ಪ್ರಸಾರ ಮಾಡಿತ್ತು. ಸುದ್ದಿ ಪ್ರಸಾರವಾಗಿ 2 ಗಂಟೆಯ ಒಳಗಡೆ ಜಗನ್ನಾಥ್ ಹೊನ್ನಪ್ಪ ಶೇಟ್ ಅವರು ಮಲ್ಲಾಪುರದಲ್ಲಿ ಇದ್ದಾರೆ ಎನ್ನುವ ಮಾಹಿತಿ ಲಭ್ಯವಾಗಿದೆ. ಮಲ್ಲಾಪುರದಲ್ಲಿರುವ ಅವರ ಹಿರಿಯ ಮಗನ ಮನೆಗೆ ಇಂದು ರಾತ್ರಿ ಹೋಗಿದ್ದಾರೆ ಎಂದು ರವಿಕುಮಾರ್ ಜಗನ್ನಾಥ್ ಶೇಟ್ ಅವರು ಮಾಧ್ಯಮಕ್ಕೆ ಮಾಹಿತಿಯನ್ನು ನೀಡಿದ್ದಾರೆ. ತಂದೆಯವರು ಇವತ್ತು ಕಾಣೆಯಾಗಿದ್ದರು ಬೆಳಗ್ಗೆಯಿಂದ. ಇವಾಗ ನಾವು ನ್ಯೂಸ್ ಮಾಡಿದ್ದು 7:30 ಗಂಟೆಗೆ. ಅವರು ಈಗ ಸಿಕ್ಕಿದ್ದಾರೆ ಅಂಥೇಳಿ ಸುದ್ದಿ ಬಂತು ನಮಗೆ, ಮಲ್ಲಾಪುರದಲ್ಲಿ ಸಿಕ್ಕಿದ್ದಾರೆ ಅಂತೇಳಿ. ಅದಕ್ಕಾಗಿ ತಮಗೆ ನಮ್ಮ ಮಲ್ಲಾಪುರದಲ್ಲಿ ನಮ್ಮ ಅಣ್ಣ ಅವರು ಅಲ್ಲಿ ಹುಡುಕ್ತಾ ಇದ್ರು, ಅಲ್ಲಿ ಸಿಕ್ಕಿದ್ದಾರೆ ಟೌನ್ಶಿಪ್ ಅಲ್ಲಿ. ಈಗ ನಿಮ್ಮ ತಂದೆ ನಿಮ್ಮ ಮಲ್ಲಾಪುರದಲ್ಲಿರುವ ನಿಮ್ಮ ಅಣ್ಣನ ಮನೆಗೆ ಅಲ್ಲಿ ಇದ್ದಾರೆ, ಸೇಫ್ ಇದ್ದಾರೆ, ಸೇಫ್ ಆಗಿದ್ದಾರೆ. ಕಾಲ್ ಬಂದಿದೆ. ಹೌದು, ಎಲ್ರಿಗೂ ಧನ್ಯವಾದ ಹೇಳಲಿಕ್ಕೆ ತಿಳಿಸ್ತೇನೆ.